ವೀಕ್ಷಕರೇ, ಇವ್ರು ಓಡಿಸ್ತಾರೆ, ನಮಗೆ ತುಂಬಾ ಭಯ ಆಗ್ತಿದೆ. ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದೀವಿ. ಬ್ಯೂಟಿಫುಲ್ ಆಗಿದೆ ಜಾಗ, ಅದಕ್ಕೆ ಸಿಕ್ಕಾಬಡೆ ಖುಷಿ ಇದೆ ನಂಗಂತೂ. ನೆಕ್ಸ್ಟ್ ಲೆವೆಲ್ ಆನ್ ದ ಕ್ಲೌಡ್. ನೋಡಿದಾಗ ಹಿಂಗಿದ್ದ, ಇವಾಗ ನೋಡಿ ಹೆಂಗಾಗ್ಬಿಟ್ಟು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಜನ ಕೇಳ್ತಿದ್ರಿ ಯಾವಾಗ ವ್ಲಾಗ್ ಶುರು ಮಾಡ್ತೀರಾ ಅಂತ ಹೇಳಿ. ಶುರು ಮಾಡೋದಕ್ಕೆ ಇದೊಂದು ಸರಿಯಾದ ಸಂದರ್ಭ ಅಂತ ನನಗೆ ಅನಿಸ್ತು. ಸರಿಯಾದ ಸಂದರ್ಭ, ಸರಿಯಾದ ವ್ಯಕ್ತಿಗಳು. ಹೌದು. ಅಂಡ್ ಈ ವ್ಲಾಗ್ ಏನು ಅಂತಂದ್ರೆ, ಇವಾಗ ನಾವು ರಂಜಿತ್ ಎಂಗೇಜ್ಮೆಂಟ್ಗೆ ಹೋಗಿದ್ವಿ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೊರಟಿದೀವಿ. ಐಶು ಇಲ್ಲಿಂದಾನೆ ನಾವು ಕೂರ್ಗ್ ಹೋಗೋಣ ಅಂತ ಕೂತಿದ್ದಾರೆ. ಇದು ಸಡನ್ ಆಗಿ ಇದನ್ನ ಹೇಳ್ತಾ ಇದಾರೆ. ನಮ್ಗೆ ಇದೊಂಥರ ನಾನ್ ಹೇಳ್ತೀನಿ ಏನಂತ. ಬಿಗ್ ಬಾಸ್ ಅಲ್ಲಿ ಇದ್ದಾಗ ನಾನ್ ಮೋಕ್ಷಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ, ಟ್ರಿಪ್ ಅಂದ್ರೆ ಟ್ರಿಪ್ ನಾನು ಹಂಗೆಲ್ಲ ಕ್ಯಾನ್ಸಲ್ ಎಲ್ಲ ಮಾಡಲ್ಲ, ಇಂಪ್ರಾಂಪ್ಟು ಹೇಳ್ದಿರ ಕೇಳಿದ್ರೆ ನಿಮ್ ಮನೆ ಹತ್ರ ಬಂದು ನಿನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ. ಸೊ ಅದನ್ನ ಇವತ್ತು ಪೂರೈಸ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ಮೋಕ್ಷಿ ಮನೆ ಹತ್ರ ಹೋಗ್ತಾ ಇದ್ವಿ, ತಕೊಂಡು ಹೋಗ್ತಾ ಇರೋದು ಅಷ್ಟೇ. ಊಟ ಹೋಟೆಲ್ ಹೋಗ್ತಾ ಇದ್ವಿ ಸ್ನೇಹಿತರೆ. ಹೌದು, ಏನು ಪ್ಯಾಕಿಂಗ್ ಇಲ್ಲ, ಪ್ಲಾನಿಂಗ್ ಇಲ್ಲ, ಏನಿಲ್ಲ, ಹೋಗ್ತಾ ಇರೋದು ಅಷ್ಟೇ. ಹೋಗ್ತಾ ಇರೋದು ಅಷ್ಟೇ, ಹೋಗ್ತಾ ಇದೀವಿ ಈಗ ಅಷ್ಟೇ. ಇಲ್ಲಿ ಲೇಡಿ ಮೈಕಲ್ ಶೂಮಕರ್ ಡ್ರೈವ್ ಮಾಡ್ತಾರೆ. ಅವ್ರಿಗೆ ಭಯ ಆಗ್ತಾ ಇದೆ ಅಂತ ನಾ ಡ್ರೈವ್ ಆಕ್ಚುಲಿ ಭಯ ಆಗ್ತಿದೆ. ಆಕ್ಚುಲಿ ಚೆನ್ನಾಗಿ ಓಡಿಸ್ತಾ ಇದೀನಾ ಇಲ್ವಾ ಅದನ್ನು ಹೇಳ್ಬಿಡಿ ವೀಕ್ಷಕರಿಗೆ. ವೀಕ್ಷಕರೇ, ಇವ್ರು ಓಡಿಸ್ತಾರೆ, ನಮಗೆ ತುಂಬಾ ಭಯ ಆಗ್ತಿದೆ. ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ. ಓಕೆ, ಸೊ ಈಗ ಇಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿಂದ ಹಂಗೆ ಹೊಡ್ಬಿಡೋಣ ಅಂತ ಹೇಳಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಮನೆ ಕಡೆ ಕರ್ಕೊಂಡು ಹೋಗ್ತಿದೀನಿ. ಇಲ್ಲಾಂದ್ರೆ ನಮ್ಮ ಅಪ್ಪ ಅಷ್ಟೇ ನನ್ನ ನೆಕ್ಸ್ಟ್ ಮನೆಗೆ ಸೇರ್ಸಲ್ಲ. ನನ್ನ ಡ್ರೈವಿಂಗ್ ಬಗ್ಗೆ ಅವಮಾನ ಮಾಡ್ಬಿಟ್ರು ಇವತ್ತು. ನಾನು ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೆಲ್ಲ ಹೋಗಿದ್ದೀನಿ, ಎಲ್ಲ ಶೂಟಿಂಗ್ ಎಲ್ಲ ನಾನೇ ಒಬ್ಬಳೇ ಮಾಡ್ತೀನಿ. ಇವಾಗ ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾ ಇದೀನಿ ಇಲ್ವಾ ಹೇಳಿ? ಚೆನ್ನಾಗಿ ಮಾಡ್ತೀನಿ. ಸಾಕತ್ತಾಗಿ ಮಾಡ್ತಿದ್ದೆ ಬಿಡು. ಬೇಜಾರಾಗಿ ಮಾತಾಡು. ಥ್ಯಾಂಕ್ಸ್. Hey, this is so bad. Okay. What is wrong with you? Okay. ಈಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ಅಲ್ಲಿಂದ ನಮ್ಗ ಗಣಿನ ಕರ್ಕೊಂಡು ಹೋಗ್ತೀವಿ. ಬರ್ತಿಲ್ಲ, ಆಚೆ ಬರ್ತಿಲ್ಲ ಬಟ್ ನೀವು ಬಂದಿದ್ದೀರಾ ರೋಡ್ ಸೈಡ್ ಅಲ್ಲಿ ಅಪಾರ್ಟ್ಮೆಂಟ್ ಇದೆಯಾ, ಅದ್ರ ಪಕ್ಕದಲ್ಲಿ ವೈಟ್ ಕಲರ್ ಇನ್ನೊಂದು ಬಿಲ್ಡಿಂಗ್ ಇದೆಯಾ? ಸೊ ಅವಳ ಮನೆಯಿಂದ ನಿಮ್ಮ ಮನೆಗೆ ಬರೋದಕ್ಕೆ ಸರಿ ಅಲ್ಲೇ ಏನಿಲ್ಲ ಅಂದ್ರೂ 45 to 1 hour, 45 minutes to 1 hour ಬೇಕು. ಸೊ ಇವಾಗ ನಾವ್ ಹೆಂಗಿದ್ರು ನಿಮ್ ಮನೆಗೆ ಹೋಗ್ತಾ ಇದೀವಿ. ಹೌದು ಒಂದ್ ನಿಮಿಷ ಕಾರಲ್ಲಿ ಹಾಕೋಣ. ಬಟ್ಟೆ ಬಂದ್ರೆ ಬಿಡ್ತು, ಇಲ್ಲ ತಗೊಂಡು ಹೋಗ್ತಾ ಇರೋಣ. ಅಲ್ಲ ನನಗೆ ನಂದು ಹೆಂಗೂ ಬಟ್ಟೆ ಇಲ್ಲ, ರಿಲಯನ್ಸ್ ಕರ್ಕೊ ಹೋಗ್ತೀನಿ, ಶಾಪ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ಪ್ಲಾನ್ ಪಕ್ಕ ಇಂಪ್ಲಿಮೆಂಟ್ ಆಗಬೇಕು ಫ್ರೆಂಡ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಮೋಕ್ಷಿತಾ ಅವರು ಸಾರಿಯಲ್ಲೇ ಬರ್ತಾರಂತೆ. ನಿಂದು ಇನ್ನೊಂದು ಲಗೇಜ್ ಕೊಡ. ಮೋಕ್ಷಿತಾ ಅವ್ರ ಡ್ಯಾಡಿ ಹಾಯ್ ಹೇಳಿ ಅಂಕಲ್. ಸೊ ಫೈನಲಿ ನಾವು ಆಕ್ಚುಲಿ ಪ್ಲಾನ್ ಮಾಡ್ತಾ ಇದ್ವಿ ನನ್ನ ಕಾರಲ್ಲಿ ಹೋಗೋದಾ ಶಿಶಿರ ಕಾರಲ್ಲಿ ಹೋಗೋದಾ ಅಂತ. ಫೈನಲಿ ಯು ವಿನ್. ಓಕೆ, ಗೋಯಿಂಗ್ ಇನ್ ಥಾರ್ ಆಲ್ ದ ಟೈಮ್. ಆರ್ ಯು ಶೋರ್? Yes. ಓಕೆ. ಲಗೇಜ್ ತಗೋಬರ್ತೀನಿ. ಒಂದಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ. ನಾವು ಎಷ್ಟು ದಿನಕ್ಕೆ ಹೋಗ್ತಾ ಇದೀವಿ? ಆಕ್ಚುಲಿ ಒಂದೇ ಡೇ ಬ್ರೋ, ಓನ್ಲಿ ಒನ್ ಡೇ. ಓನ್ಲಿ ಒನ್ ಡೇಗೆ 4 ಬ್ಯಾಗ್. ಒಂದ್ಸಲ ಐಶ್ವರ್ಯ ಅವರ ಮೆಸ್ಸಿ ಥಿಂಗ್ಸ್ ತೋರಿಸ್ಬಿಡೋಣ. ದಿಸ್ ಇಸ್ ನೋ. ನಿಂಗೆ ತಿರುಗಬೇಕು. ಏನ್ ಮಾಡ್ಬೇಕು ಸಿಸ್? ಎಸ್ ಇಷ್ಟ. ಓಕೆ, ಲೆಟ್ಸ್ ಗೋ. ಫೈನಲಿ ಲೆಟ್ಸ್ ಗೋ. ದೇವ್ರೇ, ಹರ ಹರ ಮಹಾದೇವ್. ಲೆಟ್ಸ್ ಗೋ. ಏನ್ ಮೋಕ್ಷದು? ಎಷ್ಟು ಚಂದ ಎಡಿಟ್ ಮಾಡಿ ಹಾಕಿದಾರೆ ನೋಡಿ. ಮೋಕ್ಷ ಎಡಿಟ್ಸ್ ಎಷ್ಟು ಆಗ್ತಿದ್ಯಾ? ಬಟ್ ಅವ್ರ ಕ್ರಿಯೇಟಿವಿಟಿ ಯಾರ್ದಾಗಿರ್ಬೋದು, ಬಟ್ ಕ್ರಿಯೇಟಿವಿಟಿ ಅಲ್ವಾ? ಹ್ಯಾಟ್ಸ್ ಆಫ್ ಟು ದೆಮ್. ಸಕ್ಕದಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾರೆ. ಎಸ್, ಖುಷಿ ಆಗುತ್ತೆ. ಥ್ಯಾಂಕ್ಸ್ ಟು ದೆಮ್. ಥ್ಯಾಂಕ್ಸ್ ಟು ಮೋಕ್ಷರ್ ಫ್ಯಾನ್ಸ್. ಇಲ್ಲಿ ಐಶಿರ್ ಹಾಯ್. I like I Mokshir. Yeah. Thanks to Aishir. Sorry. Thanks to Aishir, Mokshir, and I Mokshir. Oh, all the fans. Yeah, Mokshir fans, Aishir fans.
ಮೋಕ್ಷಿರ್ ಫ್ಯಾನ್ಸ್, ಮೋಕ್ಷಿತಾ fans, ಐಶು fans, ಶಿಶಿರ್ ಶಿಶಿರ್ fans. ಶಾಸ್ತ್ರಿ ಫ್ಯಾನ್ಸ್, ಮೋಕ್ಷಿತಾ ಪೈ ಫ್ಯಾನ್ಸ್, ಐಶ್ವರ್ಯ ಸಿಂಧೋಗಿ ಫ್ಯಾನ್ಸ್ ಅಶ್ವಶ್ವನೇ ಆಗೋಗ್ಬಿಡಿದೆ ನಿಮ್ ಸಿಗ್ನೇಚರ್ ಡೈಲಾಗ್ ಹೇಳಿ sis. ನನ್ ಸಿಗ್ನೇಚರ್ ಡೈಲಾಗ್ ಅಶೋ ಅಶೋ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಅವತಾರ ಎಲ್ಲಿ ಹೋಗ್ತಾ ಇದೀವಿ? ಹೇಳಿ sis. ಇವ್ರ ಅವತಾರ ನೋಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನು ಹೇಳಿದ್ದೆ ಮೊದ್ಲೇ ಆಯ್ತಾ, ನಾನ್ ಕಾರಲ್ಲಿ ಹೋಗೋಣ ಅಂತ. ಇವ್ರುಗಳು ಹೆಂಗೋ ಕನ್ವಿನ್ಸ್ ಮಾಡಿ ಇಲ್ಲ ಇಲ್ಲ ನಾವು ಶಿಶಿರ್ ಕಾರಲ್ಲಿ ಹೋಗೋಣ, ಥಾರಲ್ಲಿ ಹೋಗೋಣ, ಆಫ್ ರೋಡಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ನಾನು ಅಗ್ರಿ ಮಾಡಿದೆ ಒಂದ್ ಕಂಡೀಷನ್, ನಾನು ಮುಂದೆನೆ ಕೂತ್ಕೊಳ್ಳೋದು, ನನ್ ಹಿಂದೆ ಕೂತ್ಕೊಂಡ್ರೆ ಆಗಲ್ಲ ಅಂತ ನಾನು ಹೇಳಿದ್ದೆ. ಆದ್ರೆ ನನಗೆ ಗೊತ್ತಿತ್ತು ಇವ್ರು ಹಿಂಗೇ ಮಾಡ್ತಾರೆ ಅಂತ. ನನ್ನ ತಗೊಂಡು ಹೋಗಿ ನನ್ನ ಹಿಂದೆ ಕೂರ್ಸ್ಬಿಟ್ಟಿದ್ದಾರೆ ಆಯ್ತಾ. ಇವರು ಮುಂದೆ ಇದ್ದಾರೆ, ಯಾಕಂದ್ರೆ ಇವ್ರು ಸಾರಿ ಹಾಕೊಂಡಿದಾರಂತೆ, ಅದಕ್ಕೆ ಮುಂದೆ ಕೂತ್ಕೊಂತಾರಂತೆ. ಹೌದು. ಅಂಡ್ ಆಬ್ವಿಯಸ್ಲಿ ಇವರು ಡ್ರೈವಿಂಗ್ ಮಾಡ್ತಾ ಇದಾರೆ. ಎಷ್ಟು ಖುಷಿ ಇದೆ ನಾನು ಹಿಂದೆ ಕೂತ್ಕೊಂಡಿರೋದು ನಿಮ್ಗೆ. ಸಿಕ್ಕಾಪಟ್ಟೆ ಖುಷಿ ಇದೆ ನಂಗಂತೂ. ನೆಕ್ಸ್ಟ್ ಲೆವೆಲ್ ಆನ್ ದ ಕ್ಲೌಡ್. ಹೌದಾ? Yes. ಕ್ಲೌಡ್ ನೋ ವಾಟ್, ಇಟ್ಸ್ ಓಕೆ ಫಾರ್ ಯು ಗೈಸ್. ಐ ಜಸ್ಟ್ ಫಸ್ಟ್ ಟೈಮ್ ಐ ಆಮ್ ಸಿಟ್ಟಿಂಗ್ ಬ್ಯಾಕ್. ಥ್ಯಾಂಕ್ ಯು ಐಶು. ಅಶೋ ಐಶು ಥ್ಯಾಂಕ್ ಯು ಐಶು. ಬಟ್ ಅದೇ ನಂದು ನನಗೆ ಸ್ಟೇರಿಂಗ್ ಇಟ್ಕೊಂಡು ಅಭ್ಯಾಸ ಯಾವಾಗ್ಲೂನು. ಐ ಆಮ್ ಸಿಟ್ಟಿಂಗ್ ಬಿಹೈಂಡ್ ಕಂಫರ್ಟಬಲ್. ಇದು ಪರವಾಗಿಲ್ಲ, ಹಿಂದೆ ಇಟ್ಕೊಳ್ಳಿ sis. ನೋಡಿ ಏನಂತ ಸೀರಿಯಲ್ ಅಲ್ಲಿ ನೋಡಿದಾಗ ಹಿಂಗಿದ್ದ, ಇವಾಗ ನೋಡಿ ಹೆಂಗಾಗ್ಬಿಟ್ಟು ಅವ್ನು. he's become Man. He's a man. boy. ಯಂಗ್ ಬಾಯ್, ಆಯ್ತಪ್ಪ. ಟೀನ್ ಬಾಯ್, ಕಾಲೇಜ್ ಬಾಯ್ ಎಬ್ಬಲಿ ನಾನು ಅಲ್ಲ sis. So ಮೇನ್ ರೀಸನ್ ಕೂರ್ಗ್ ಹೋಗ್ಲೇಬೇಕು ಅಂತ ಯಾಕೆ ಅನಿಸ್ತು? ಹಂಗೇನಿಲ್ಲ, ಹಂಗೆ ನೀವ್ ಇಂಟರ್ವ್ಯೂ ಮಾಡ್ತಾ ಇದೀರಾ? ಸೀರಿಯಸ್ಲಿ ಲೈಕ್ ಇಂಪ್ರಾಂಪ್ಟು ಹೋಗೋಣ ಅಂತ ಮಾಡಿದ್ದು ಅಷ್ಟೇ. ನಾನು ಬರ್ತಾ ಹೇಳ್ದೆ ಇವಳಿಗೆ, ಬಿಗ್ ಬಾಸ್ ಅಲ್ಲಿ ಹೇಳಿದ್ದೆ, ಅಮ್ಮ ನನ್ನ ಕಟ್ ಮಾಡ್ತಾ ಇಲ್ಲ, ಬರೀ ಹಿಂಗೆಲ್ಲ ಮಾಡ್ಕೊಂಡು ಆಯ್ತಾಯ್ತು. ಸಾರಿ ಐಶು, ಸಾರಿ. ಸಡನ್ ಆಗಿ ಟ್ರಿಪ್ ಹೋಗ್ಬೇಕು ಅಂತ. ಈಗ ನಾವು ನೈಸ್ ರೋಡ್ ಇಂದ ಹೊರಟ್ವಿ. ಈಗ ಈಗ ಇನ್ನೂ ದಾಟಿಲ್ಲ ನೈಸ್ ಈಗ ನೈಸ್ ರೋಡ್ ಅಲ್ಲಿ ಇದೀವಿ. ಬಟ್ಟೆಗಳು ಯಾವ್ದು ಅರೇಂಜ್ ಆಗಿರ್ಲಿಲ್ಲ. ಇಮಿಡಿಯೇಟ್ ನನ್ನ ಹತ್ರ ಒಂದ್ ಚಡ್ಡಿ ಕೂಡ ಇಲ್ಲ, ಅಲ್ಲಿ ಇವ್ರು ಅರೇಂಜ್ ಮಾಡ್ಕೊಂಡು ನಿಂತವ್ರಲ್ಲಿ. ಅಲ್ಲ ಐಶ್ವರ್ಯ ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ. ನನ್ ಲಾಸ್ಟ್ ಮಿನಿಟ್ ಸೇವಿಯರ್ ಭಾರ್ಗವಿಗೆ ಹೇಳಿದ್ದಕ್ಕೆ ನನ್ಗೆ ಚೂಡಿದಾರ್ಗಳನ್ನ ಕಳ್ಸ್ಕೊಟ್ರು ಇವಾಗ. ಸೊ ಇವಾಗ ಸಲ್ವಾರ್ಸ್ ಎಲ್ಲ ಎತ್ಕೊಂಡು ಹೊರಟಿದೀವಿ. ಪಾಪ ಶಿಶಿರು ಹುಟ್ಟು ಬಟ್ಟೆಲಿ ಕರ್ಕೊಂಡು ಹೋಗ್ತಿದೀವಿ ಶಿಶಿರ್ನ. ಐಶು ಏನ್ ಡ್ರೆಸ್ ವೇರ್ ಮಾಡಿದ್ದಾರೆ ಅದೇ ಡ್ರೆಸ್ನೇ ನಾನು ತರ್ಸ್ಕೊಂಡಿದೀನಿ. ಸೊ ನನ್ನ ಲಾಸ್ಟ್ ಮಿನಿಟ್ ಸೇವಿಯರ್ ಭಾರ್ಗವಿ ಕಳ್ಸಿದಾರೆ. ಇವಾಗ ನೋಡ್ಬೇಕು ಹೇಗಿದೆ ಏನು ಅಂತ. ನನ್ನ ಲಾಸ್ಟ್ ಮಿನಿಟ್ ಸೇವಿಯರ್ ಯಾರಿಗೂ. ನಾವು ಹೋಗೋದಂತೂ ಹೋಗ್ತಾ ಇದೀವಿ, ಉಳ್ಕೊಳ್ಳೋದಿಲ್ಲಿ ಏನ್ ಮಾಡ್ತಿದೀವಿ ಇವಾಗ ಇನ್ನೂ ಸೆಟ್ ಆಗಿಲ್ಲ ಫ್ರೆಂಡ್ಸ್. ಹೌದು, ಆಗಿಲ್ಲ, ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದೇ ಇವಾಗ ಕನ್ಫ್ಯೂಷನ್ ಇದೆ. ಕೂರ್ಗ, ಊಟಿನ ಮತ್ತೆ ಮಸಿನಗುಡಿನ ಅಂತ. ಸೊ ಎಲ್ಲಿಗೆ ಅಂತ ನಮ್ಮ 3 ಜನಕ್ಕೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ನಮ್ ಗಣಿ ಪಾಪ ನಾವ್ ಎಲ್ಲಿ ಕರ್ಕೊಂಡು ಹೋದ್ರು ಬರ್ಡೇನ ಫುಲ್ ಅಡ್ವೆಂಚರ್ ಮಾಡಕ್ ಅಂತ. ಯಾಕೆ ಬ್ಲಾಗ್ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ. ನೋಡ್ಲಿ. ಏನೋ ಕೇಳಿದ್ರಲ್ಲ? ಅಲ್ಲ, ಕೇಳ್ದೆ ಕುಶಾಲನಗರ್ ಅಲ್ಲಿ ಗೋಲ್ಡನ್ ಟೆಂಪಲ್ ಇದೆ ಅಲ್ಲ, ಅಲ್ಲಿ ಹೋಗಿದ್ದೀರಾ ಅಂತ ಕೇಳ್ತಾ ಇದ್ದೆ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗಿದ್ದೆ. ಕಾಪಾಡಪ್ಪ. ಹ್ಞೂ ಐಶು, ನಿಜ ಹೇಳ್ತಾ ಇದ್ದೀನಿ. ಸರಿ. ಮೋಕ್ಷಿತರವರು ಡ್ರೈವಿಂಗ್ ಸೀಟ್ಗೆ ಪಾದಾರ್ಪಣೆಯನ್ನು ಮಾಡುತ್ತಿದ್ದಾರೆ. ರಸಿಸ್ತೀವಿ ಹಂಗೆ ಹ್ಯಾಂಡ್ ಮೂವ್ಮೆಂಟ್ ಮಾಡಿ ಆಗಲ್ಲ. ಈಗ ನೋಡಿ, ಅಲ್ಲಿ ನೋಡಿ, ವ್ಯೂ ನೋಡಿ. A few inches later. ನಾವಿವಾಗ ಝಾರಾ ಅರೇಬಿಯನ್ ಮಂಡಿ ರೆಸ್ಟೋರೆಂಟ್ ಅಲ್ಲಿ ನೆನೆಸಿದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಫುಡ್ಗೆ ಮೊಮ್ಮಗೆ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಜಸ್ಟ್ ಇನ್ ದ ಎಂಟ್ರೆನ್ಸ್ ಆಫ್ ದ ಸಿಟಿ ರೆಸ್ಟೋರೆಂಟ್ ಇದೆ. ಇಲ್ಲಿಂದ ಪಾರ್ಸಲ್ ತೊಗೊಂಡು ಹೋಗಿ ಸೀದಾ ಇಲ್ಲಿಂದ 10 ನಿಮಿಷ ಅಷ್ಟೇ ನಮ್ಮ ಸ್ಟೇ ಇರೋದು. ಏನು ಆರ್ಡ್ರ್ ಮಾಡಿದ್ಯಾ ಮೋಕ್ಷಿದು ಒಂದು ಸಿಗ್ನೇಚರ್ ಡಿಶ್ ಇದೆ, ಅದು ಎಲ್ಲೂ ಆದರೂ ಆರ್ಡ್ರ್ ಮಾಡ್ತಾರೆ.
ಫ್ರೆಂಚ್ ಫ್ರೈಸ್. ಎಲ್ಲಿ ಹೋದ್ರೂ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ತಾಳೆ. ಟ್ರಿಪ್ ಹೋಗೋಣ ಅಂತ ಕರ್ಕೊಬಂದು ಇಲ್ಲಿ ಇವಳ ಕಳಿಸ್ತಾಳೆ. ನಾನು ಫುಲ್ ಎನರ್ಜೆಟಿಕ್ ಆಗಿ ಮಕ ನೋಡಿಂದು ತಿನ್ಬೇಕು. ತಿಂದ್ಬಿಟ್ಟು ಮಲ್ಕೊಬಿಡ್ರಿ ಇಬ್ರು, ಬಡಿತೀನಿ ಇಬ್ರಿಗೂ. ಎಂತ ಮಾಡೋದು ಮತ್ತೆ? ನಾಳೆ ಬೆಳಗ್ಗೆ ದುಬಾರಿಗೆ ಹೋಗ್ಬೇಕು. ಎಷ್ಟೊಂದು ಐಟನರಿ ಇದೆ ಮಾಡಬೇಕು ಶಿಶಿರ್. ವಿ ವಾಂಟ್ ಟು ಸ್ಲೀಪ್. ಏನ್ ಮಕ್ಷಿ ಅದು? ಯಾವುದು? ಅದು ಇಲ್ಲಿ ಏನೋ ಒಂದು ಮಾರ್ಕ್ ಇದೆಯಲ್ಲ ಇಲ್ಲಿ. ಇದು ಐಶುನ ಕೇಳ್ಬೇಕು ನೀವು. ಪ್ಯಾಂಟು ಐಶು. ಏನ್ ಐಶು ಅದು? ಯಾವುದು? ಅಲ್ಲೇನೋ ಮಾರ್ಕ್ ಇದೆಯಲ್ಲ ಮಕ್ಷಿ. ಹಾ, ಅವನ್ನ ಕೇಳ್ಬೇಕು. ಕೊಟ್ಟವ್ರು ಯಾರು ಅವ್ರು ಹೇಳ್ಬೇಕು. ಇವೆಲ್ಲ ಮಾಮೂಲು. ಕಂಟ್ರೋಲ್. ನೀನು ಹೇಳು, ಇಸ್ಕೊಂಡವ್ರು ಯಾರು ಅವ್ರು ಹೇಳಿ ಅಂತ. ಈಸ್ಕೊಂಡವ್ರು ಯಾರು? ಅವ್ರಿಗೆ ಇದು ಕಾನ್ಶಿಯಸ್ ಇರ್ಲಿಲ್ವಾ? ಕಾನ್ಶಿಯಸ್ ಏನದ್ರಲ್ಲಿ? ಏನಪ್ಪ ಇವ್ರಿಬ್ರದ್ದು ಹಿಂಗೆ ನಡೀತಾ ಇರುತ್ತೆ, ಮಧ್ಯದಲ್ಲಿ ನಾನೊಬ್ಬ. ಇದು ಪ್ರೀತಿಯಿಂದ ಐಶುನ ಹಾ, ಎಸ್ ಪ್ರೀತಿಯಿಂದ. ಅಶೋ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿಗೋಸ್ಕರ. ಹೇಳಿ ಅಶೋ. ಮೋಕ್ಷಿಗೋಸ್ಕರ. ಅಶೋ. ಗುಡ್ ಮಾರ್ನಿಂಗ್. You're winning, by the way. Who? You and Mokshi? Yeah. Oh my God. Breakfast ಸಮಯ. ಏನು breakfast ಅಲ್ಲಿ ಏನು? We have ಉಪ್ಮಾ, ಕೇಸರಿ ಬಾತ್, ಬನ್ಸ್ ಇದೆ, ಆಮ್ಲೆಟ್ ಇದೆ, ಬ್ರೆಡ್ ಇದೆ, ದೋಸೆ ಇದೆ. ಎಸ್ ಸೆಟ್ ದೋಸೆ ಇದೆ. ಯಮ್ಮಿ. ನಾನು ತಿಂದೆ, ಇವ್ರಿಗೆ ಯಾರು ಬೇಡ ಅಂತ ಹೇಳಿದ್ರು. ಆಮೇಲೆ ಒಂದು ಬೈಟ್ ತಿಂದ್ರು. ಆಮೇಲೆ ಇವಾಗ ಎಕ್ಸ್ಟ್ರಾ ಬ್ರೆಡ್ ತಗೊಂಡು ಅವರು ತಿಂತಾ ಇದ್ದಾರೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ತಿಂಡಿ ಆಯ್ತು. ಈಗ ತಿಂಡಿ ಮುಗಿಸ್ಕೊಂಡು ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಗೋಲ್ಡನ್ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ನೋಡಿ ಇಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ಐಶು ಮತ್ತೆ ಶಿಶಿರ್ ರೀಲ್ಸ್ ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ಎಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಗೊತ್ತಾ, ನಾನು ಐಶು ಇವತ್ತು ಟ್ವಿನ್ನಿಂಗ್. ಹೌದಾ? ಇನ್ನೊಂದು ವಿಷಯ ಗೊತ್ತಾ? ನಾನು ಶಿಶಿರ್ ಬಿಟ್ಟು ಅಲ್ಲ ನಾನವ ಹೆಂಗೆ ನಾವು ಏನ್ ಮಾಡ್ತಿದ್ದೀರಾ ಗೈಸ್? ಏನ್ ಮಾಡ್ತಾ ಇದ್ದೀರಾ? ಒಂದು ರೀಲ್ ಮಾಡ್ಬೇಕು ಅನ್ನೋ ಸಾಧನೆ ಮಾಡ್ತಾ ಇದೀವಿ. ಯಾವ್ದಾ? ಬ್ಯೂಟಿಫುಲ್ ಆಗಿದೆ ಜಾಗ, ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಇನ್ಸ್ಪಿರೇಷನ್ ಸಿಗ್ತಾ ಇದೆ. ಯಾವ ಹಾಡಿಗೆ? ಅದು ಒಂದು ಚುಕ್ಕಿಯ ಹಾಗೆ ಸುಡು. ಮಮ್ಮಿ ಪಾಪು ಏನ್ ಮಮ್ಮಿ? ಮಕ್ಕ ಕೊಡಿತೀನಿ. ಪಾಪು ನೋಡಿ ಸೈಲೆಂಟ್ ಆಗಿ ಕೂತಿದೆ. ಫೇವ್ರೆಟ್ ಜಾಗ. ಕಲರ್ ಚೆನ್ನಾಗಿ ಕಾಣ್ತದಲ್ಲ ಐಶುದೀಗ ನೋಡಿ. ಪ್ರಾಬ್ಲಮ್ ವಿತ್ ಮೈ ಏನೂ ಹೋಗಿಲ್ಲ. ಅಷ್ಟೆಲ್ಲ ಕಲರ್ ಕಾಣಿಸ್ತಾ. ಮೋಕ್ಷಿ ಹೆಂಗ ಅನಿಸ್ತಾ ಇದೆ ಮೋಕ್ಷಿ? ಮೊನ್ನೆ ಬಂದಿರೋ ತರ ಅನಿಸ್ತಾ ಇದೆಯಾ? ಇಲ್ಲ ಫಸ್ಟ್ ಸ್ಟ್ಯಾಂಡಲ್ಲಿ ಬಂದಿದ್ದು. ಕಾಣಿಸ್ತಿಲ್ಲ. ಏನ್ ಮೋಕ್ಷಿ ಎಲ್ಲೋದ್ರು ಫ್ಯಾನ್ಸ್ ನೋಡಿ ಐಶು. ನಾನು ಬ್ಯಾಕ್ ಗ್ರೌಂಡ್ ತೆಗಿಯಕ್ಕೆ ಹೋಗಿದ್ದು. ಸಕ್ಕತ್ತಾಗಿದೆ ಈ ಫೋಟೋ. ಶಿಶಿರ್ ಇವಳ್ದು ತೆಗ್ಬಿಡು. ನಿಜ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ. ನಾನು ಸುಳ್ಳು ಹೇಳಕ್ ಬರಲ್ಲ.
ಅಷ್ಟೇ, ನಂಗೆ ಇಷ್ಟ ಆಗಿಲ್ಲ. ವಾಟ್ ಡಿಡ್ ಯು ಟ್ರೈ? ಯು ಟ್ರೈಡ್ ಎವ್ರಿಥಿಂಗ್? ಓಕೆ, ವೆಜ್ ಮೋಮೋಸ್. ವೆಜ್ ಮೋಮೋಸ್ ಮತ್ತೆ ಇನ್ನೊಂದಿದೇನು ಸ್ಟೀಮ್ ಪನ್ ಇಷ್ಟ ಆಗಿಲ್ಲ. ವೆಜ್ ತುಪ್ಪ ಯಾ ಓಕೆ ವೆಜ್ ತುಪ್ಪ ಎಂಜಾಯ್. ಐಶು ಇಸ್ ಕ್ಯೂರಿಯಸ್, ಮೋಕ್ಷಿಗೆ ಇದು ಇಷ್ಟ ಆಗುತ್ತಾ ಇಲ್ವಾ ಅಂತ. ಅಪ್ರೂವ್ಡ್. ಏನೋ ಇಷ್ಟ ಆಯ್ತಪ್ಪ ಸತ್ಯ. ನಾವು ನಿಸರ್ಗಧಾಮಕ್ಕೆ ಬಂದಿದೀವಿ. ಹೌದಾ? ಹೌದು. ಬನ್ನಿ. ನಾನು ಫಸ್ಟ್ ಟೈಮ್ ಬರ್ತಾನೆ. ಅಲ್ಲೇ ಇದಾರಲ್ಲ ಆಫೀಸ್. ಐಶು ಜಾಕೆಟ್ ಹಾಕೊಳಕ್ ಓದಾಡ್ತಾ ಇದ್ದಾನೆ. ಇಲ್ಲಪ್ಪ, ನಾನು ದುಪ್ಪಟ್ಟೆ ಸರಿ ಮಾಡಿ. ಗಣಿ ಎಲ್ಲಿ ಕ್ಯಾಮ್ರಲ್ಲಿ? ಒಂದೇ ಬೋಲ್ಡ್ ಆಯ್ತು ಮನ್ಸು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಕ್ಷಿತಪ್ಪ ಯೂಟ್ಯೂಬ್ ಚಾನಲ್. ಸಿಸ್, ಈಗ ಇಲ್ಲಿ ಮುಗಿಸ್ಕೊಂಡು ಎಲ್ಲಿ ಮುಗಿಸ್ಕೊಂಡು? ಅದು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ನಿಸರ್ಗಧಾಮ ಬೋಟಿಂಗ್. ನಿಸರ್ಗಧಾಮ ಅಲ್ಲ, ನಿಸರ್ಗಧಾಮದಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಕಡೆ ಪಯಣ? ಇಲ್ಲಿ ಪರ್ಪಲ್ ಪಾಮ್ಸ್ ರೆಸಾರ್ಟ್ ಅಂಡ್ ಸ್ಪಾ, ಮೋಕ್ಷಿತ ಫೇವರಿಟ್ ಪ್ಲೇಸ್. ಓ ಇದಾ? ಸಾರಿ, ಹೋದ್ಮೇಲೆ ತೋರ್ಸು. ಇಲ್ಲ ಸಾರಿ ಕೈ ಎತ್ತು. ಓಕೆ ಸಾರಿ. ಓಕೆ, ಈಗ ನೆಕ್ಸ್ಟ್ ಯಾವ ಕಡೆ ಪಯಣ ಸಿಸ್? ಸಿಸ್ ಐಶುನ್ ಕೇಳು. ಯಾ ಐಶ್ವರ್ಯ ಸಿಸ್, ನೆಕ್ಸ್ಟ್ ಯಾವ ಕಡೆ ಪಯಣ? we are headed to ದುಬಾರಿ ಎಲಿಫೆಂಟ್ ಕ್ಯಾಂಪ್ ಇವಾಗ. ಓ ಟೇಕ್ ನಂಬರ್ 10. ಇಲ್ಲಿ ದಿನ ಬೆಟರ್ ಆಗ್ತದೆ. ಅದೊಂದು ಬೆಟರ್ ನೋಡಿ. ಐಶ್ವರ್ಯ ಸಿಸ್, ಹೇಗೆ ಅನಿಸ್ತಿದೆ? ಇದು ಸ್ಟ್ಯಾಂಡಿ ತಗೊಂಡ್ಬರ್ಬೇಕು ನೆಕ್ಸ್ಟ್ ಟೈಮ್, ಹಾಂ, ಫೋನ್ ಇಟ್ಕೊಳ್ಳೋದಕ್ಕೆ. ಹಾಂ. ಅವರೇ ಮಾಡ್ಕೊಂಡ್ಬೇಕು ಅಷ್ಟೇ, ನಮ್ಮ ಕೈಲಿ ಆಗಲ್ಲ. ಕಾಲೆಲ್ಲ ಬಿದ್ದೋಗ್ತಾ ಇದೆ. ಆಲ್ರೆಡಿ ಸಿಸ್ ಡೈರೆಕ್ಷನ್. ಮೀಟ್ ಯುವರ್ ಫ್ಯೂಚರ್ ಡೈರೆಕ್ಟರ್ ಮೋಕ್ಷಿತಾ ಪೈ. The next day. ಸೊ ಗಣಿ ಬರ್ಡೇ ಮುಗೀತು ಅನ್ನೋದಕ್ಕಿಂತ ನನ್ನ ರಾತ್ರಿ ನಾವು ಸೆಲೆಬ್ರೇಟ್ ಮಾಡಿ ಆಯಿತು. ಇದು ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು, ಕರ್ಕೊಂಡೋಗಿ ಬೆಂಗಳೂರಿಗೆ ಅಂತಿದ್ದೇನೆ. ಸೊ ಹಾಗಾಗಿ ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಸ್ವಲ್ಪ ಬೆಳಿಗ್ಗೆ ಬೇಗಿದ್ವಿ. ಈ ವೆದರ್ ನೋಡಿ ಯಾವ ಥರ ಇದೆ ಅಂತ. ವಾವ್, ಸಕ್ಕತ್ತಾಗಿದೆ ಈ ಕೂಲ್ ವೆದರ್. ಅರ್ಲಿ ಮಾರ್ನಿಂಗ್ ಈ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸೊ ಐಶು ರೆಡಿ ಆಗ್ತಿದ್ದಾರೆ. ಐಶು ರೆಡಿ ಆಗಿದ ತಕ್ಷಣ ನಾವು ಬೆಂಗಳೂರಿಗೆ ಹೊರಡ್ತೀವಿ. ಐಶ್ವರ್ಯ ಸಿಸ್ ಹಾಕೊಂಡಿದ್ದೆ, ಶರ್ಟ್ ಹಾಕೊಂಡಿದ್ದೆ ಫಸ್ಟ್.